ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನರ್ಸಿಂಗ್ ಗುರುಗಳೇ ಹಾಗೂ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌದಾಗರ್. ಗೆಳೆಯರೇ, ಇವತ್ತಿನ ವಿಚಾರ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ, ಆಮೇಲೆ ಸುಮಾರು ವರ್ಷಗಳಿಂದ ಕಾದು ವೆಯ್ಟ್ ಮಾಡುತ್ತಿರುವ ಹಾಗೆ, ಅದೇ ರೀತಿ ಒಂದನೇ ಆಗಸ್ಟ್ 2024ರಿಂದ ಜಾರಿಯಾಗಿರುವ 7ನೇ ವೇತನ ಆಯೋಗದ ವರದಿ, 7ನೇ ವೇತನ ಶ್ರೇಣಿ, ಅದು ಇವಾಗ ಆ ಒಂದು ಫಲಶ್ರುತಿ ಇವಾಗ ನಮ್ಮ ಸ್ಯಾಲ್ರಿಗಳಲ್ಲಿ, ನಮ್ಮ ವೇತನದಲ್ಲಿ ಹೆಚ್ಚಳವಾಗಿ ಬರುವಂತಹ ಸುದ್ದಿಯ ಸಮಯದಲ್ಲಿ ಕೆಲವೊಂದು ಅಡೆತಡೆಗಳಿದ್ದವು ಸ್ನೇಹಿತರೆ. ಅಂದರೆ ನಾನು ಮಾತಾಡ್ತಾ ಇರೋದು ವೈದ್ಯಕೀಯ ಭತ್ಯೆ ದರಗಳ ಪರಿಷ್ಕರಣೆ ಆಗದಿರುವುದರಿಂದ ಕೆಲವೊಂದು ಅಡೆತಡೆಗಳಿದ್ದವು. ಅದನ್ನು ಸರಿಪಡಿಸಿಕೊಂಡು ಈ ಕರ್ನಾಟಕ ಸರ್ಕಾರದ ನಡವಳಿ ಮುಖಾಂತರ ಅದನ್ನು ಇವಾಗ ಸರಿಪಡಿಸಿಕೊಂಡು ಎಲ್ಲರ HRMSಲ್ಲಿ ಅಪ್ಡೇಟ್ ಆಗಿ ಬಂದಿದೆ ಸ್ನೇಹಿತರೆ. ಸೊ ಎಲ್ಲ ಸರ್ಕಾರಿ ನೌಕರರಿಗೆ, ಎಲ್ಲ ಜಿಲ್ಲಾವಾರು ಯಾರ್ಯಾರು ಪ್ರಯತ್ನ ಮಾಡಿದ್ದಾರೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು, ಎಲ್ರಿಗೂ ಅಭಿನಂದನೆಗಳು. ಕಾರಣ ಎಲ್ಲರ ಪ್ರಯತ್ನದ ಫಲಶ್ರುತಿ ಇವತ್ತು ನಾವು ಈ ಹೊಸ 7th ಪೇ ಶ್ರೇಣಿಯ ಸ್ಯಾಲ್ರಿಯನ್ನು ಇನ್ನೂ ಕೆಲವೇ ದಿನಗಳಲ್ಲಿ ಪಡೆಯಲಿಕ್ಕೆ ನಾವು ಅನುವಾಗ್ತಾ ಇದ್ದೀವಿ ಸ್ನೇಹಿತರೆ. ಸೊ ಅದರ ಕರ್ನಾಟಕ ಸರ್ಕಾರದ ನಡೆವಳಿಗಳ ಬಗ್ಗೆ ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಓದಲಾಗಿದೆ ದಿನಾಂಕ 28/12/1996 ಸರ್ಕಾರಿ ಆದೇಶ ಸಂಖ್ಯೆ ಇದೇ ಉಲ್ಲೇಖಗಳನ್ನು ಹಾಕಿದ್ದಾರೆ. ಪ್ರಸ್ತಾವನೆ ಏನಿತ್ತು ಅಂತಂದರೆ, ರಾಜ್ಯ ಸರ್ಕಾರದ ನೀತಿ ನಿರ್ಣಯದಂತೆ ಮೇಲೆ 6ರಲ್ಲಿ ಓದಲಾದ 5/9/2026 ಸರ್ಕಾರಿ ಆದೇಶದಲ್ಲಿ ನಗದು ರಹಿತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು KAS ಅನುಷ್ಠಾನಗೊಳಿಸಲು ಆದೇಶಗಳನ್ನು ಹೊರಡಿಸಲಾಗಿರುತ್ತದೆ. ಅದರಂತೆ ಸರ್ಕಾರದ ನೀತಿಯಲ್ಲಿ ವಿವರಿಸಿರುವಂತೆ ಸದರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ವಿಸ್ತೃತವಾದ ಮಾರ್ಗಸೂಚಿಗಳನ್ನು ಸಹ ಹೊರಡಿಸಲಾಗಿರುತ್ತದೆ. ಅಂತಂದರೆ ನಾವು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಲಾಗು ಮಾಡುವುದು, ಅದು ಬರೋದಕ್ಕಿಂತ ಮುಂಚೆ ನಾವು ವೈದ್ಯಕೀಯ ವೆಚ್ಚದ ಪರಿಷ್ಕರಣೆ ಏನಿತ್ತು ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮೇಲೆ 3ರಲ್ಲಿ ಓದಲಾದ ದಿನಾಂಕ 22/7/2024 ಸರ್ಕಾರಿ ಆದೇಶದಲ್ಲಿ ವೇತನ ಶ್ರೇಣಿಗಳ ಮತ್ತು ವೇತನಕ್ಕೆ ಹೊಂದಿಕೊಂಡಿರುವ ನಿರ್ದಿಷ್ಟ ಭತ್ಯೆಗಳ ಪರಿಷ್ಕರಣೆ ಮತ್ತು ಪಿಂಚಣಿ ಪರಿಷ್ಕರಣೆ ಕುರಿತಂತೆ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಲು ಆದೇಶಗಳನ್ನು ಹೊರಡಿಸಲಾಗಿರುತ್ತದೆ. ಅದರಂತೆ ಮೇಲೆ 4ರಲ್ಲಿ ಓದಲಾದ ದಿನಾಂಕ 23/8/2024 ಸರ್ಕಾರಿ ಆದೇಶದಲ್ಲಿ ಪರಿಷ್ಕೃತ ವೇತನದ ಶ್ರೇಣಿಗಳನ್ನು ಅನುಷ್ಠಾನಗೊಳಿಸಿ ವಿಸ್ತೃತವಾದ ಆದೇಶಗಳನ್ನು ಹೊರಡಿಸಲಾಗಿರುತ್ತದೆ. ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೃಂದದ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಲಭ್ಯವಿರುವ ವೈದ್ಯಕೀಯ ಭತ್ಯೆ ದರಗಳ ಪರಿಷ್ಕರಣೆ ಕುರಿತಂತೆ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಸರ್ಕಾರವು ಅಂಗೀಕರಿಸಿರುತ್ತದೆ. ಅದರಂತೆ ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. ಏನಿದೆ ಆದೇಶ ಅದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಸರ್ಕಾರಿ ಆದೇಶ ಸಂಖ್ಯೆ AI 21 SRP 2024 (I) ಬೆಂಗಳೂರು ದಿನಾಂಕ 27 ಅಂದರೆ ಇವತ್ತಿನ ದಿನ 27ನೇ ಆಗಸ್ಟ್ 2024ರಂದು ಜಾರಿ ಮಾಡಿದಂತಹ ಪತ್ರ. ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೃಂದದ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಲಭ್ಯವಿರುವ ವೈದ್ಯಕೀಯ ಭತ್ಯೆಯ ದರಗಳನ್ನು ಮಾಸಿಕ ₹200 ಗಳಿಂದ ಮಾಸಿಕ ₹500 ಗಳಿಗೆ 1ನೇ ಆಗಸ್ಟ್ 2024ರಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಲು ಸರ್ಕಾರವು ಹರ್ಷಿಸುತ್ತದೆ. ಮಾನ್ಯ ಕರ್ನಾಟಕ ರಾಜ್ಯದ ಘನ ಸರ್ಕಾರಕ್ಕೆ ಅಭಿನಂದನೆಗಳು. ಏನು ಅಂತಂದರೆ 200 ಏನಿತ್ತು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೃಂದದ ನೌಕರರುಗಳಿಗೆ, ಈ ವೈದ್ಯಕೀಯ ಭತ್ಯೆ 200 ಇತ್ತು, ಅದನ್ನು ಮಾರ್ಪಾಡು ಮಾಡಿ ₹500 ಮಾಡಲಾಗಿದೆ. ಸೊ ಈ ಕೆಲವೊಂದು ಕನ್ಫ್ಯೂಷನ್ಗಳಿದ್ದವು. ಅದರಂತೆ ಈ ಲೆಟ್ರ್ ಹೊರಗೆ ಬಂದಿದೆ. ಸೊ ಬೇಸ್ಡ್ ಆನ್ ದಿಸ್ ಲೆಟರ್ ಈ ಫಿಕ್ಸೇಷನ್ ಆಗಲಿ ಮತ್ತೊಂದಾಗಲಿ ನಮ್ಮ HRMSಲ್ಲಿ ಬರುತ್ತೆ ಸ್ನೇಹಿತರೆ. ಅದರಂತೆ ನಮಗೆ
ಸ್ಯಾಲ್ರಿ ಈ ಒಂದು 2-3 ದಿವಸಗಳಲ್ಲಿ ಬರಬಹುದು ಎನ್ನುವಂಥ ಒಂದು ನಿರೀಕ್ಷೆ ಇದೆ ಸ್ನೇಹಿತರೆ. ಸೊ ಎಲ್ರಿಗೂ ಅಭಿನಂದನೆಗಳು. ಆಮೇಲೆ ನಗದು ರಹಿತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ KASS ಸೌಲಭ್ಯವು ಅನುಷ್ಠಾನಗೊಳ್ಳುವವರೆಗೆ ಈ ವೈದ್ಯಕೀಯ ಸೌಲಭ್ಯವು ಲಭ್ಯವಿರುತ್ತದೆ. ಏನು ಇದು ಆರೋಗ್ಯ ಸಂಜೀವಿನಿ ಯೋಜನೆ ಯಾವಾಗ ಜಾರಿಯಾಗುತ್ತೆ ಅಲ್ಲಿಯ ಮಠ ಈ ಒಂದು 500 ರೂಪಾಯಿ ನಮ್ಮ ವೇತನದಲ್ಲಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೇತನದಲ್ಲಿ ಇದು ಕಂಟಿನ್ಯೂ ಅದೇ ರೀತಿ ಜಾರಿಯಲ್ಲಿರುತ್ತೆ ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನಗದು ರಹಿತ ವೈದ್ಯಕೀಯ ಸೌಲಭ್ಯ ಯೋಜನೆಯು ಅನುಷ್ಠಾನಗೊಂಡ ನಂತರದಲ್ಲಿ ವೈದ್ಯಕೀಯ ಭತ್ಯೆ ಮಂಜೂರಾತಿಯ ಈ ಆದೇಶವು ಜಾರಿಯಲ್ಲಿರುವುದು ಕೊನೆಗೊಳ್ಳುತ್ತದೆ ಮತ್ತು ನಗದುರಹಿತ KASS ಯೋಜನೆಯು ಅನುಷ್ಠಾನಗೊಂಡ ಬಳಿಕ ಯಾವುದೇ ಸರ್ಕಾರಿ ನೌಕರನು ಈ ಸೌಲಭ್ಯವನ್ನು ಪಡೆಯಲು ಅರ್ಹನಿರುವುದಿಲ್ಲ ಅಂತಂದರೆ ತಿಳಿಸಿರುವ ಹಾಗೆ ಎಷ್ಟು ದಿವಸ ಈ ಸೇವೆ ಇರುತ್ತದೆ ಅಂತಂದರೆ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಯಾದ ಬಳಿಕ ಇದನ್ನು ಈ ಒಂದು ನಮ್ಮ ವೇತನದಿಂದ ಕಟಾವು ಮಾಡಲಾಗುತ್ತದೆ ಎನ್ನುವಂಥ ಮಾತನ್ನು ಇದರ ಮುಖಾಂತರ ಹೇಳ್ತಾ ಇದ್ದಾರೆ. ಈ ಭತ್ಯೆಯನ್ನು ಕ್ರಮಬದ್ಧಗೊಳಿಸಲು ವಿಧಿಸಿರುವ ಇತರೆ ಷರತ್ತುಗಳು ಮುಂದುವರೆದು ಅನ್ವಯಿಸುತ್ತವೆ. ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಉಮಾ ಕೆ. ಸರ್ಕಾರದ ಜಂಟಿ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಸೇವೆಗಳು 2 ಸಂಕಲನಕಾರರು ಕರ್ನಾಟಕ ರಾಜ್ಯಪತ್ರ ಬೆಂಗಳೂರು ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿಸುವುದಕ್ಕಾಗಿ ಇವರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಲೇಖಪಾಲರು G&SSA ಕರ್ನಾಟಕ ಹೊಸ ಕಟ್ಟಡ ಆಡಿಟ್ ಭವನ PB ನಂಬರ್ 5398 ಬೆಂಗಳೂರು, ಪ್ರಧಾನ ಮಹಾಲೇಖಪಾಲರು E&RSA ಕರ್ನಾಟಕ ಹೊಸ ಕಟ್ಟಡ ಆಡಿಟ್ ಭವನ PB ನಂಬರ್ 5398 ಬೆಂಗಳೂರು, ಪ್ರಧಾನ ಮಹಾಲೇಖಪಾಲರು ಲೆಕ್ಕಗಳು ಮತ್ತು ಹಕ್ಕುಗಳು ಕರ್ನಾಟಕ ಪಾರ್ಕ್ ಹೌಸ್ ರಸ್ತೆ PB ನಂಬರ್ 5329 ಬೆಂಗಳೂರು. ಸರ್ಕಾರದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಪ್ರಾದೇಶಿಕ ಆಯುಕ್ತರು, ನಿವಾಸಿ ಆಯುಕ್ತರು, ಕರ್ನಾಟಕ ಭವನ ನವದೆಹಲಿ, ಎಲ್ಲ ಜಿಲ್ಲೆಗಳು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಮಾನ್ಯ ರಾಜ್ಯಪಾಲರು, ವಿಶೇಷ ಕಾರ್ಯದರ್ಶಿ, ರಾಜಭವನ ಬೆಂಗಳೂರು, ರಿಜಿಸ್ಟ್ರಾರ್ ಜನರಲ್, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು, ರಿಜಿಸ್ಟ್ರಾರ್, ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ, ಕಂದಾಯ ಭವನ ಬೆಂಗಳೂರು, ರಿಜಿಸ್ಟ್ರಾರ್, ಕರ್ನಾಟಕ ಲೋಕಾಯುಕ್ತ ಬಹುಮಹಡಿಯ ಕಟ್ಟಡ ಬೆಂಗಳೂರು, ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು, ಕಾರ್ಯದರ್ಶಿ, ಕರ್ನಾಟಕ ವಿಧಾನಸಭೆ, ವಿಧಾನ ಪರಿಷತ್ತು, ವಿಧಾನಸೌಧ ಬೆಂಗಳೂರು, ಕಾರ್ಯದರ್ಶಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ವಿಧಾನಸೌಧ ಬೆಂಗಳೂರು, ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳು, ರಿಜಿಸ್ಟ್ರಾರ್ಗಳು ಹಾಗೂ ಎಲ್ಲ ಇಲಾಖಾ ಮುಖ್ಯಸ್ಥರು, ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಎಲ್ಲ ಜಿಲ್ಲೆಗಳ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಖಜಾನೆ ಅಧಿಕಾರಿ, ರಾಜ್ಯ ಹುಜೂರು ಖಜಾನೆ, ಜಿಲ್ಲಾ ಖಜಾನೆಗಳು, ನಿರ್ದೇಶಕರು, ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ, ವಿಕಾಸಸೌಧ ಬೆಂಗಳೂರು, ಯೋಜನಾ ನಿರ್ದೇಶಕರು, HRMS 2.0 ಆರ್ಥಿಕ ಇಲಾಖೆ, 5ನೇ ಮಹಡಿ, ನ್ಯೂ KPCL ಗ್ರೀನ್ ಬಿಲ್ಡಿಂಗ್, CID ಕಚೇರಿ ಹತ್ತಿರ, ಅರಮನೆ ರಸ್ತೆ ಬೆಂಗಳೂರು. ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಕಬ್ಬನ್ ಉದ್ಯಾನವನ ಬೆಂಗಳೂರು, ಕರ್ನಾಟಕ ಸರ್ಕಾರ ಸಚಿವಾಲಯ ಎಲ್ಲ ಶಾಖೆಗಳು, ಕರ್ನಾಟಕ ಸರ್ಕಾರದ ಸಚಿವಾಲಯದ ಗ್ರಂಥಾಲಯ, ವಿಧಾನಮಂಡಲದ ಗ್ರಂಥಾಲಯ, ವಾರಪತ್ರ ಶಾಖೆಯ ರಕ್ಷಾ ಕಡತ, ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆ ಅಧಿಕೃತ ಅಂತರ್ಜಾಲ www.finance.karnataka.gov.in ನಲ್ಲಿ ವೀಕ್ಷಿಸಬಹುದು. ಸೊ ಇಷ್ಟೆಲ್ಲ ಇದೆ ಸ್ನೇಹಿತರೆ. ಇದು ಒಂದು ಏನು ಅಂತಂದರೆ ವೈದ್ಯಕೀಯ ಭತ್ಯೆ ದರಗಳ ಪರಿಷ್ಕರಣೆ ಮಾಡಲಾಗಿದೆ. 200 ಏನಿತ್ತು ಅದನ್ನು 500 ಮಾಡಲಾಗಿದೆ. ಇದು ಎಲ್ಲಿ ಮಟ್ಟ ಕಂಟಿನ್ಯೂ ಇರುತ್ತೆ ಅಂತಂದರೆ ನಮಗೆ ಯಾವಾಗ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಯಾಗುತ್ತೆ ಅಲ್ಲಿ ಮಟ್ಟ ಈ 500 ರೂಪಾಯಿ ಕಂಟಿನ್ಯೂ ಇರುತ್ತೆ ಅನ್ನುವಂಥ ಮಾತನ್ನು ಈ ಒಂದು ಸರ್ಕಾರದ ನಡವಳಿಯಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ 7th ಪೇ ನ್ಯೂ ಸ್ಯಾಲ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನಿಮ್ಮ ರಫೀಕ್ ಸೌದಾಗರ್.